ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾವಿವತ್ತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಇಂಡಸ್ಕಟ್ಟ ಗ್ರಾಮದಲ್ಲಿದ್ದೀವಿ. ಸೊ ಕಳೆದ ತಿಂಗಳ ನಾವು ಈ ಒಂದು ತೋಟಕ್ಕೆ ನಮ್ಮ ವಿಕ್ಟರಿ ಕಿಡ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಆರ್ಗಾನಿಕ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ನ ಕೊಟ್ಟಿದ್ವಿ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಯಾವ ಥರ ಅದ್ಭುತವಾಗಿ ರಿಸಲ್ಟ್ ಬಂದಿದೆ. ಸೊ ನಾವು ಕೊಟ್ಟಂಥ ಸಂದರ್ಭದಲ್ಲಿ ಈ ತೋಟ ಫುಲ್ಲು ಯೆಲ್ಲೋಯಿಶ್ ಇತ್ತು, ಅಂದರೆ ಯೆಲ್ಲೋ ಕಲರಲ್ಲಿ ತಿರುಗಿತ್ತು. ಸೊ ಈ ಒಂದು ಗ್ರಾಮದ ರಿಟೈರ್ಡ್ ಟೀಚರ್ ಆಗಿರ್ತಕ್ಕಂಥ ನಮ್ಮ HM ಗೌಡ್ರು ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಆರ್ಗಾನಿಕ್ ಅಗ್ರಿಕಲ್ಚರ್ ಪ್ರಾಡಕ್ಟ್ನ ಯೂಸ್ ಮಾಡಿದ್ದಾರೆ. ಸೊ ಯಾವ ಥರ ರಿಸಲ್ಟ್ ಬಂದಿದೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಅದ್ಭುತವಾಗಿ ರಿಸಲ್ಟ್ ಬಂದಿದೆ. ಕೇವಲ ಒಂದು 3 ತಿಂಗಳಲ್ಲಿ ಚೇಂಜಸ್ ಆಗಿದೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಇದು ಬೇಸಿಗೆ ಟೈಮಲ್ಲಿ ಕೊಟ್ಟಿರ್ತಕ್ಕಂಥ ಬೆಳೆ ಫ್ರೆಂಡ್ಸ್. ನಾವು ಬೇಸಿಗೆ ಟೈಮಲ್ಲಿ ಈ ಒಂದು ಅಡಿಕೆ ತೋಟಕ್ಕೆ ನಾವು ನಮ್ಮ ಆರ್ಗಾನಿಕ್ ಪ್ರಾಡಕ್ಟ್ನ ನೋಡಿ ಫ್ರೆಂಡ್ಸ್, ಯಾವ ಥರ ಅದ್ಭುತವಾಗಿ ರಿಸಲ್ಟ್ ಬಂದಿದೆ. ಒಂಬಳೆ ಕೂಡ ಕೀಳಿಕೆ ಸ್ಟಾರ್ಟ್ ಆಗಿದೆ. ಬನ್ನಿ ಫ್ರೆಂಡ್ಸ್, ಈ ಒಂದು ತೋಟದ ಮಾಲೀಕರಿದ್ದಾರೆ ನಮ್ಮ ಜೊತೆ. ಅವ್ರ ಹತ್ರ ಮಾತಾಡೋಣ. ನಾವು ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಯಾವ ಥರ ರಿಸಲ್ಟ್ ಬಂದಿದೆ, ಹೇಗಿದೆ, ಅವ್ರ ಮುಖಾಂತರ ನಾವು ಕೇಳೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ನಮ್ಮ ಹೆಸರು HM ಮುಚ್ಚನಗೌಡರು ಅಂತ. ಸರ್ ಊರು? ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಇಂಡಸ್ಕಟ್ಟೆ ಗ್ರಾಮ. ಸರ್ ಕಳೆದ ತಿಂಗಳು ನಾವು ನೀವು ಬೇಸಿಗೆ ಟೈಮಲ್ಲಿ ನಮ್ಮ ವಿಕ್ಟರಿ ಕಿಡ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಆರ್ಗಾನಿಕ್ ಅಗ್ರಿಕಲ್ಚರ್ ಪ್ರಾಡಕ್ಟ್ನ ಕೊಟ್ಟಿದ್ದೀವಿ ಸರ್, ಡ್ರಿಂಚ್ ಮಾಡಲಿಕ್ಕೆ. ಯಾವ ಥರ ರಿಸಲ್ಟ್ ಬಂದಿದೆ ಸರ್ ನಮಗೆ? ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಸರ್. ಏನೇನು ಚೇಂಜಸ್ ಆಗಿದೆ ಸರ್? ಎಲ್ಲೋ ಇತ್ತು, ಫುಲ್ ಗ್ರೀನ್ ಆಯಿತು. ಆಮೇಲೆ ಎಲ್ಲ ಚುಕ್ಕಿ ರೋಗ ಅಂತ ಹೇಳಿದ್ರಿ ನೀವು. ರೋಗ ಇತ್ತು, ಸರ್ ಸಂಪೂರ್ಣ ಹೋಗಿದೆ ಸರ್. ಎಲ್ಲ ಹೋಗಿದೆ ಸರ್, ಸಂಪೂರ್ಣ ಹೋಗಿದೆ. ಆಮೇಲೆ ಒಳ್ಳೆ ಬೆಳವಣಿಗೆ, ಒಳ್ಳೆ ಬಂದಿದೆ ಸರ್. ಡೆವಲಪ್ಮೆಂಟ್ ತುಂಬ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ ಸರ್. ಒಳ್ಳೆ ದಪ್ಪ ಬುಡ ಎಲ್ಲ ದಪ್ಪ ಬಂದಿದ್ದಾವೆ. ಸರ್ ಎಷ್ಟು ಪ್ರಾಡಕ್ಟ್ನ ಯೂಸ್ ಮಾಡಿದ್ರಿ ಸರ್? ಸರ್ ಮೂರೇ ಪ್ರಾಡಕ್ಟ್. ಮೂರೇ ಪ್ರಾಡಕ್ಟ್. ಸರ್ ಕೊಡುವಾಗ ಎಷ್ಟು ಅಂತ ಹೇಳಿದ್ರಿ ಸರ್? ಕೊಡುವಾಗ ಜಾಸ್ತಿ ಹೇಳಿದ್ರು ಸರ್. ಜಾಸ್ತಿ ಹೇಳಿದ್ರ ಸರ್? ಈ ವಸ್ತುನು ಉಪಯೋಗಿಸಿರಿ ಸರ್ ನೀವು, ಇನ್ನೂ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ. ಬಟ್ ನಾನು ಅನುಮಾನದಿಂದ ಬರೀ ಒಂದು 3 ಅಷ್ಟೇ, ಇವನ್ 3 ಅಷ್ಟೇ ಹಾಕಪ್ಪ ಅಂತಂದ್ರೆ 3 ಅಷ್ಟೇ ಹಾಕು. 3 ಅಷ್ಟೇ ಅಂದರೆ ಅನುಮಾನ ನಿಮಗೆ ಆರ್ಗಾನಿಕ್ ಪ್ರಾಡಕ್ಟ್ ಮೇಲೆ ಅನುಮಾನ ಇತ್ತು. ಸೊ ಇವಾಗ ಯೂಸ್ ಮಾಡಿದ್ಮೇಲೆ ಏನು ಡಿಫ್ರೆನ್ಸ್ ಕಾಣಿಸ್ತೆ ಸರ್? ಆರ್ಗಾನಿಕ್ ಪ್ರಾಡಕ್ಟ್ಗೂ ಮುಂಚೆ ಯೂಸ್ ಮಾಡ್ತಕ್ಕಂಥ ಕೆಮಿಕಲ್ ಪ್ರಾಡಕ್ಟ್ಗೂ ಏನು ಡಿಫ್ರೆನ್ಸ್ ಇದೆ ಸರ್? ಆರ್ಗಾನಿಕ್ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಒಳ್ಳೆ ಗ್ರೀನ್ ಇದೆ, ಫುಲ್ ಗ್ರೀನ್ ಐತೆ ಹೊಲ, ಒಳ್ಳೆ ಹೆಲ್ದಿ ಇದೆ. ಹಾಂ ಸರ್. ಆಮೇಲೆ ಎರೆಹುಳುಗಳು ಬೆಳೆಯಲಿಕ್ಕೆ ಅನುಕೂಲ ಆಗುತ್ತೆ ಸರ್. ಸರ್ ಮಣ್ಣು ಮೃದು ಬರುತ್ತೆ, ಮಣ್ಣು ಫಲವತ್ತತೆ ಆಗುತ್ತೆ. ಹೌದು ಸರ್. ಆಮೇಲೆ ಬೇರುಗಳು ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ. ಸರ್ ಈಗ ನೀವು ಆರ್ಗಾನಿಕ್ ಪ್ರಾಡಕ್ಟ್ ಯೂಸ್ ಮಾಡಿದ್ದೀರಲ್ವಾ? ಸೊ ಇದಕ್ಕಿಂತ ಹಿಂದೆ ನೀವು ಕೆಮಿಕಲ್ ಪ್ರಾಡಕ್ಟ್ನ ಯೂಸ್ ಮಾಡಿದ್ರಿ. ಸೊ ಕೆಮಿಕಲ್ ಪ್ರಾಡಕ್ಟ್ಗೂ ಆರ್ಗಾನಿಕ್ ಪ್ರಾಡಕ್ಟ್ಗೂ ಏನು ಡಿಫ್ರೆನ್ಸ್ ಇದೆ ಸರ್? ಸರ್ ಕೆಮಿಕಲ್ ಪ್ರಾಡಕ್ಟ್ ತಕ್ಷಣ ರಿಸಲ್ಟ್ ಸಿಗುತ್ತೆ. ಹಾಂ ಸರ್. ಆದರೆ ಆರ್ಗ್ಯಾನಿಕ್ ಬೇಗ ರಿಸಲ್ಟ್ ಸಿಗೋದಿಲ್ಲ. ಕೆಮಿಕಲನ್ನು ಉಪಯೋಗಿಸಿದಾಗ ಏನಕತಿ ಅಂತಂದರೆ ಬೇಗ ರಿಸಲ್ಟ್ ಸಿಕ್ಕರೂ ಅಷ್ಟೇ ಬೇಗ ಅದಕ್ಕೆ ರೋಗ ರುಜಿನಗಳು ಬರ್ತವೆ. ಪಕ್ಕ ಬರುತ್ತೆ. ಹೌದು. ಬಟ್ ಆರ್ಗ್ಯಾನಿಕಲ್ಲಿ ಯಾವುದೇ ರೀತಿ ನೀವು ರೋಗ ಬರಲ್ಲ ಅಂತ ಹೇಳ್ತಿದ್ರಿ? ಹೌದು ಸರ್, ಬರೋದಿಲ್ಲ. ಆಮೇಲೆ ಇಳುವರಿನ ತುಂಬ ಚೆನ್ನಾಗಿ ಬರುತ್ತೆ. ಸರ್ ನಮ್ಮ ಅಗ್ರಿಕಲ್ಚರ್ ಪ್ರಾಡಕ್ಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ನೀವು ಏನು ಹಾಕ್ತಿದ್ರಿ ಸರ್? ದನಿ ಗೊಬ್ಬರ ಹಾಕ್ತಿದ್ರಿ. ಆಮೇಲೆ ಅದೇ ಮಳೆಗಾಲದಲ್ಲಿ ಸ್ವಲ್ಪ ಶೀತ ಬೇಗ ಹೊಡಿಲಿ ಎಂದು ಕೆಮಿಕಲ್ ಯೂಸ್ ಮಾಡ್ತೀರಿ ಸರ್. ಅವಾಗ ಒಂದು ಎಕರೆಗೆ ಎಷ್ಟು ಖರ್ಚು ಬರ್ತಾಯಿತ್ತು ಸರ್? ಅವಾಗ ಸರ್ ಇವತ್ತಿನ ಲೆಕ್ಕ ನೋಡ್ಕೊಂಡ್ರೆ ಒಂದು ಲೋಡ್ಗೆ 6,000 ರೂಪಾಯಿ, 6,000 to 7,000 ರೂಪಾಯಿ ಇದೆ. 6,000 to 7,000 ರೂಪಾಯಿ. ಮಿನಿಮಮ್ ನಾವು 6,000 ಹಿಡ್ಕೊಂಡ್ರು. ಹಾಂ ಸರ್. ಒಂದು ಎಕರೆಗೆ 6 ಲೋಡ್ ಅಂತೂ ಬೇಕು. 6 ಲೋಡ್ ಅಂತೂ ಬೇಕು. ಅಲ್ಲಿಗೆ 10,000 ಹಿಡ್ಕೊಂಡ್ರು ಕೂಡ 60,000 ಆಯಿತು ಸರ್. ಬಟ್ ನಮ್ಮ ಕಂಪ್ನಿಯವರು ಎಷ್ಟು ಅಂತ ಹೇಳಿದ್ರು ಸರ್? ನಿಮಗೆ ಒಂದು ಎಕರೆಗೆ ಎಷ್ಟು ಖರ್ಚು ಬರುತ್ತೆ? 12,000 ಹೇಳಿದ್ರು. 12,000. ಎಷ್ಟು ಟೈಮ್ ಯೂಸ್ ಮಾಡ್ಬೇಕಂತ ಹೇಳಿದ್ರು ಸರ್? ಅವರು ಹೇಳಿದ್ದು 3 ಟೈಮು. ಹಾಂ ಸರ್. ಆದರೆ ಅವರು 2 ಟೈಮ್, ಅಟ್ಲೀಸ್ಟ್ 3 ಟೈಮ್ ಆಗದೇ ಇದ್ರು ಬರೀ 2 ಟೈಮರ್ ಉಪಯೋಗಿಸ್ತಾರೆ. ವರ್ಷಕ್ಕೆ 2 ಟೈಮ್ ಯೂಸ್ ಮಾಡಿ. 2 ಟೈಮ್ ಯೂಸ್ ಮಾಡಿ. ಈಗ ನಿಮಗೆ ನಿಮ್ಮ ಮನಸ್ಸಿಗೆ ತೃಪ್ತಿ ಅನಿಸಿದೆ ಸರ್ ರಿಸಲ್ಟ್ ನೋಡಿ? ಪಕ್ಕಾ ತೃಪ್ತಿ ಇದೆ ಸರ್. ಎಲ್ಲ ರೈತರು ಕೂಡ ಆರ್ಗಾನಿಕ್ ಬಳಸ್ಬೋದಾ ಸರ್? ಬಳಸ್ಬೋದು. ಈ ವಿಡಿಯೋ ಮುಖಾಂತರ ಎಲ್ಲ ರೈತರಿಗೆ ನಿಮ್ಮ ಕಡೆಯಿಂದ ಏನು ಸಜೆಷನ್ ಸಿಗ್ಬೋದು ಸರ್? ನಮ್ಮ ಕಡೆಯಿಂದ ನನಗೆ ಏನು ಸಜೆಷನ್ ಅಂತಂದರೆ, ನಮ್ಮ ಭೂಮಿ ಫಲವತ್ತತೆ ಉಳಿಬೇಕು ಅಂತಂದ್ರೆ 100% ಆರ್ಗಾನಿಕ್ ಅನ್ನು ಉಪಯೋಗಿಸಿ. ರಿಸಲ್ಟ್ ಲೇಟ್ ಆಗಿ ಬಂದರೂ ಪರವಾಗಿಲ್ಲ, ಆದ್ರೆ ಪರ್ಮನೆಂಟ್ ಇರುತ್ತೆ. ಮುಂದೆ ಬೆಳತಕ್ಕಂಥ ಬೆಳೆಗಳಿಗೆ ಯಾವಕ್ಕೂ ತೊಂದರೆ ಆಗೋದಿಲ್ಲ. ಆಮೇಲೆ ಎರೆಹುಳುಗಳು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ, ಮಣ್ಣು ಫಲವತ್ತತೆ ಆಗುತ್ತೆ. ಯೂಸ್ ಆಗುತ್ತೆ. ಹಾಂ ಸರ್. ಯಾವುದೇ ಪಾಯ್ಸನ್ ಇರಂಗಿಲ್ಲ. ಪಾಯ್ಸನ್ ಇರೋದ್ರಿಂದ ಎರೆಹುಳುಗಳು ಬದುಕ್ತವೆ. ಹಾಂ ಸರ್. ಸರಿ, ಆಲ್ಮೋಸ್ಟ್ ಇವತ್ತು ಎಲ್ಲ ರೈತರಿಗೂ ಏನು ಅನುಮಾನ ಅಂದರೆ ಆರ್ಗಾನಿಕ್ ಯೂಸ್ ಮಾಡಿದ್ರೆ ರಿಸಲ್ಟ್ ಬೇಗ ಬರಲ್ಲ. ಬೇಗ ಬರೋಕ್ಕಿಂತ ಮುಂಚೆ ರಿಸಲ್ಟ್ ಬರಲ್ಲ ಒಂದು. ಆಮೇಲೆ ಇದರಿಂದ ಏನೋ ನಮಗೆ ಉಪಯೋಗ ಇಲ್ಲ, ದುಡ್ಡು ಜಾಸ್ತಿ ಆಗುತ್ತೆ ಅಂತ ಒಂದು ಎಲ್ಲರಿಗೂ ಒಂದು ಕ್ವಶನ್ ಇದೆ ಸರ್. ಇದಕ್ಕೆ ನಿಮ್ಮ ಏನು ಹೇಳ್ತೀರಿ ಸರ್? ರಿಸಲ್ಟ್ ಬರೋದಿಲ್ಲ ಅನ್ನೋ ಸುಳ್ಳು ಸರ್. ಹಾಂ ಸರ್. ರಿಸಲ್ಟ್ ಬರೋದಿಲ್ಲ ಅನ್ನೋ ಸುಳ್ಳು, ಪಕ್ಕ ರಿಸಲ್ಟ್ ಬರುತ್ತೆ. ಹಾಂ ಸರ್. ಯಾಕಂದ್ರೆ ಅದನ್ನು ಎಲ್ಲ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿ ಪರ್ಮಿಷನ್ ಕೊಟ್ಟಿರ್ತಾರೆ. ಹೌದು ಸರ್. ಟೆಸ್ಟ್ ಮಾಡಿನೇ ಅದನ್ನ ಫೀಲ್ಡಿಗೆ ಬಿಟ್ಟಿರ್ತಾರೆ. ರಿಸಲ್ಟ್ ಬರಲಿಲ್ಲ ಅಂದರೆ ಅದನ್ನ ಹೆಂಗೆ ಯೂಸ್ ಮಾಡ್ತಾರೆ ರೈತರುಗಳು? ಹೌದು ಸರ್. ಅದಕ್ಕೆ ಪರ್ಮಿಷನ್ನೇ ಕೊಡೋದಿಲ್ಲ ಫಸ್ಟ್ ಆಫ್ ಆಲ್. ಹೌದು ಸರ್. ಹೌದು. ರಿಸಲ್ಟ್ ಬರುತ್ತೆ, ಲೇಟಾಗಿ ಬರುತ್ತೆ.
ಬಟ್ ಆ ಟೈಮಿಗೆ ಕೊಡಬೇಕು, ಆ ಟೈಮ್ ಕೊಟ್ಕೊಂತ ಬಂದರೆ ಹಾಂ ಸರ್. ತಾನಷ್ಟು ಈ ಥರ ಆಟೋಮೆಟಿಕ್ಕಾಗಿ ಅದು ಡೆವಲಪ್ ಆಗುತ್ತೆ. ಓಕೆ ಸರ್. ಬಟ್ ನಿಮ್ಮ ಪ್ರಕಾರ ಇನ್ನು ಮುಂದೆ ಬರ್ತಕ್ಕಂಥ ರೈತರಾಗಿರ್ಬೋದು, ಪೀಳಿಗೆ ಆಗಿರ್ಬೋದು, ಎಲ್ಲರೂ ಆರ್ಗ್ಯಾನಿಕ್ ಯೂಸ್ ಮಾಡಬೇಕು ಅಂತ ನಿಮ್ಮದೊಂದು ಸಜೆಷನ್ ಸರ್. ಹೌದು, ನಮ್ಮ ಸಜೆಷನ್ ಮಾಡಿದರೆ ತುಂಬ ಒಳ್ಳೇದಾಗುತ್ತೆ ಅಂತ. 100% 100% ಒಳ್ಳೆಯದು ಸರ್ ನಿಮ್ಮ ತೋಟ ಎಷ್ಟು ವರ್ಷದ ಸರ್ ಇದು? ಎಷ್ಟು ವರ್ಷದ ಗಿಡಗಳು ಇವೆಲ್ಲ? ಕೇವಲ 4 ವರ್ಷ. ಕೇವಲ 4 ವರ್ಷ. ಇದೇ ತಿಂಗಳಿಗೆ 4 ವರ್ಷ. ಆಲ್ರೆಡಿ ಎಷ್ಟು ಒಂದು ಮುಕ್ಕಾಲು ತೋಟ ಏನೋ ಹುಷಿ ಏನೋ ಹೊಡೆದಿದೆಯಲ್ಲ ಸರ್? ಒಂದು ಅರ್ಧ 50% ಹುಸಿ ಹೊಡೆದ್ಬಿಟ್ಟಿದೆ ಸರ್. ಏನು ಹೇಳ್ತಾರೆ ಸರ್ ನಿಮ್ಮ ಅಕ್ಕಪಕ್ಕದ ರೈತರಾಗಿರ್ಬೋದು, ನಿಮ್ಮ ಊರಿನ ಗ್ರಾಮಸ್ಥರಾಗಿರ್ಬೋದು, ಏನು ಹೇಳ್ತಾರೆ ಸರ್ ನಿಮ್ಮ ತೋಟ ನೋಡ್ಬಿಟ್ಟು? ಸರ್ ಎಷ್ಟು ಚೆನ್ನಾಗಿದೆ ಸರ್, ನೀವು ಏನು ಯೂಸ್ ಮಾಡ್ತಾ ಇದ್ದೀರಿ? ಯಾಕಂದ್ರೆ ನನ್ನ ತೋಟ ಏನಾದ್ರೆ ರೋಡ್ ಪಕ್ಕಕ್ಕೆ ಇದೆ ಸರ್. 2 ಎಕರೆ ರೋಡ್ ಪಕ್ಕಕ್ಕೆ ಐತಿ. ಅವರೆಲ್ಲ ಕೇಳ್ತಾರೆ ಏನು ಯೂಸ್ ಮಾಡ್ತಾ ಇದ್ದೀರಿ ಸರ್? ನಾವು ಏನು ಇಂಥ ಸರ್ ನಾನು ಯೂಸ್ ಮಾಡ್ತಾ ಇದ್ದೀನಿ, ನಿಮ್ಮಂಗೆ ನಾನು ಮಾಡ್ತಾ ಇದ್ದೀನಿ, ಬಟ್ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಆರ್ಗ್ಯಾನಿಕ್. ಕೆಮಿಕಲ್ಸ್ ಅಂತ ಯಾವುದು ಯೂಸ್ ಮಾಡೋದಿಲ್ಲ ಸರ್. ಹಂಗೆ ನೀವು ಆರ್ಗ್ಯಾನಿಕ್ ಯೂಸ್ ಮಾಡ್ತೀವಿ ಅಂದಾಗ ಸಾಕಷ್ಟು ನಿಮಗೆ ಸಾಕಷ್ಟು ಥರ ಹೇಳಿರ್ತಾರೆ ಸರ್. ಹೇಳಿರ್ತಾರೆ ಅದನ್ನ ಯೂಸ್ ಮಾಡಬೇಡ್ರಿ ಅಂತ ಹೇಳ್ತಾರೆ. ಯೂಸ್ ಮಾಡಬೇಡ್ರಿ, ರಿಸಲ್ಟ್ ಬರೋದಿಲ್ಲ ಬೇಗ, ಆಮೇಲೆ ನಮಗೆ ನೋಡಿದ್ರೆ ಅದು ಹೆಚ್ಚಿಗೆ ಖರ್ಚು ಬರುತ್ತೆ ಅಂತಾರೆ. ಬಟ್ ಅವರು ಲೆಕ್ಕ ಹಾಕಿಲ್ಲ ಅನಿಸ್ತದೆ ನನಗೆ ಅನ್ಸ್ಬಿಟ್ಟಿಗೆ. ಹಾಂ ಸರ್. ಕುಂತು ಲೆಕ್ಕ ಹಾಕಿದ್ರೆ ಗೊಬ್ಬರ ಎಷ್ಟು, ಅದಕ್ಕೆ ಲೇಬರ್ ಚಾರ್ಜ್ ಎಷ್ಟು ಬರುತ್ತೆ, ಹಾಂ ಸರ್, ಅದನ್ನ ಲೆಕ್ಕ ಹಾಕಿ ಇದನ್ನ ಲೆಕ್ಕ ಹಾಕಿದ್ರೆ ಆಮೇಲೆ ಆ ಎಲ್ಲ ಪೋಷಕಾಂಶಗಳು ಗೊಬ್ಬರದಲ್ಲಿ ಸಿಗಲ್ಲ ಸರ್. ಹಾಂ, ಯಾಕೆ ಸಿಗೋದಿಲ್ಲ ಸರ್? ಮೇನ್ ರೀಸನ್ ಇದ್ರೆ ಹೇಳ್ಬೋದಾ ನೀವು? ರೀಸನ್ ಅಂತಂದ್ರೆ ಈಗಿನ ಸಗಣಿ ದನಗಳು ತಿಂತ ಆಕಳುಗಳು, ಈಗ ಎಮ್ಮೆಗಳಂತೂ ಮೊದಲನೇ ಕಡಿಮೆ ಇದಾವೆ. ಹಾಂ ಸರ್. ಬರೀ ಆಕಳುಗಳಿದಾವೆ. ಹಾಂ ಸರ್. ಆಕಳುಗಳಿಗೆ ಬರೀ ಬೂಸ್ಟ್ ಹಾಕ್ತಾರೆ. ಹಾಂ ಸರ್. ಅದು ಬೂಸ್ಟ್ ಎಲ್ಲಿಂದ ತಯಾರು ಮಾಡಿರ್ತಾರೆ? ಅದನ್ನ ಫ್ಯಾಕ್ಟ್ರಿಯಾಗ ತಯಾರು ಮಾಡಿರ್ತಾರೆ. ಹಾಂ ಸರ್. ಯಾವುದೇ ನಮ್ಮ ನ್ಯಾಚುರಲ್ ಫುಡ್ ಸಿಕ್ಕಿರೋದಿಲ್ಲ. ಹಾಂ ಸರ್. ಮತ್ತು ಅದನ್ನ ತಿಂದ ಸಗಣಿ ಮತ್ತು ಅದನ್ನೇ ಕೊಡ್ಬೇಕಲ್ಲ. ಕರೆಕ್ಟ್ ಸರ್. ಹಂಗಾಗಿ ಅಲ್ಲಿ ಪೋಷಕಾಂಶಗಳು ಎಲ್ಲವೂ ಸಿಗೋದಿಲ್ಲ ಸರ್. ಅಂದರೆ ಈಗ ನೀವು ಹೇಳೋ ಪ್ರಕಾರ ಏನಪ್ಪ ಅಂತಂದರೆ, ಇವತ್ತು ಈ ಒಂದು ಅಡಿಕೆ ಗಿಡ ಇದೆ ಅಂತಂದರೆ ಇದು ಕೂಡ ಒಬ್ಬ ಮನುಷ್ಯನ ಜೀವ. ಇದಕ್ಕೂ ಕೂಡ ಪೋಷಕಾಂಶಗಳೆಲ್ಲ ಬೇಕಾಗುತ್ತೆ ಸರ್. ಬೇಕೇ ಬೇಕು. ಪೋಷಕಾಂಶಗಳು ಇದ್ದರೆ ಅದ್ರ ದೇಹ ಚೆನ್ನಾಗಿ ಹಂಗಾಗಿ ಗಿಡಗಳಿಗೂ ಬೇಕಾಯ್ತು. ಬಟ್ ಆದರೂ ಕೂಡ ಇವತ್ತು ರೈತರು ಜಾಸ್ತಿ ಸಾಕಷ್ಟು ಕೆಮಿಕಲ್ಗೆ ಒತ್ತು ಕೊಡ್ತಾ ಇದ್ದಾರೆ ಸರ್. ಬಟ್ ಅವ್ರಿಗೆ ನಿಮ್ಮ ಸಜೆಷನ್ ಏನಪ್ಪ ಅಂದ್ರೆ ಆದಷ್ಟು ನೀವು ಆರ್ಗ್ಯಾನಿಕ್ನ ಯೂಸ್ ಮಾಡಿರಿ ಸರ್. ಅದರಲ್ಲಿ ನಮ್ಮ ವಿಕ್ಟರಿ ಕಿಟ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆಯಾ ಸರ್? ತುಂಬ ಚೆನ್ನಾಗಿದೆ ಸರ್. ರೇಟ್ ನಿಮಗೆ ವರ್ತಬಲ್ ಅನ್ಸುತ್ತಾ ಸರ್? ಹಾಂ ಸರ್. ಬೇರೆ ಕಂಪನಿಗಳಿಗೆ ಬಂದು ಕೇಳಿದ್ರಲ್ಲ, ಬೇರೆ ಕ್ಯಾರಿ ಮಾಡಿದ್ರೆ ಹಾಂ ಸರ್, ಈ ಕಂಪನಿಯಲ್ಲಿ ನಮಗೆ ವರ್ತಬಲ್ ಇದೆ ಸರ್. ಬೇರೆ ಕಂಪನಿಯಲ್ಲಿ ಕೇಳಿದ್ರೆ ಅಂತಂದರೆ ಎಷ್ಟು ಹೇಳಿದೆ ಸರ್? ಒಂದು ಎಕರೆಗೆ ಎಷ್ಟು ಪ್ರೈಸ್ ಬರುತ್ತೆ ಅಂತ? ಅವರು ಹೆಚ್ಚು ಕಮ್ಮಿ 25,000 ಇಂದ 30,000 ಹೇಳ್ತಾರೆ. 25,000 ಇಂದ 30,000. 25,000 ಇಂದ 30,000 ಒಂದು ಎಕರೆ ಬೇಕೇ ಬೇಕು. ಒಂದು ಎಕರೆಗೆ ಹೇಳ್ತಾರೆ. ಹೌದು ಸರ್. ಈಗ ನಮ್ಮ ಕಂಪನಿಯ ಸರ್ವಿಸ್ ಎಲ್ಲ ಯಾವ ಥರ ಇದೆ ಸರ್? ಸರ್ ಒಳ್ಳೆ ಸರ್ವಿಸ್ ಸರ್. ಅವರೇ ಬರ್ತಾರೆ, ವಾಲಂಟಿಯರ್ ನಿಂತಿದ್ದು ಹೊಲ ನೋಡ್ತಾರೆ ಫಸ್ಟ್. ಹಾಂ ಸರ್. ಹೊಲ ನೋಡಿದ್ರೆ ಕೊಡೋದಿಲ್ಲ ಅವರು. ಹಾಂ ಸರ್. ಹೊಲ ನೋಡೇ ಕೊಡೋದು. ಹೊಲ ನೋಡ್ತಾರೆ, ಇದಕ್ಕೆ ಏನು ಬೇಕು ಅಂತಕ್ಕಂಥದ್ದನ್ನು ನೋಡಿಬಿಟ್ಟು ಅದನ್ನೇ ಕೊಡ್ತಾರೆ. ಅದನ್ನೇ ಕೊಡ್ತಾರೆ ಸರ್. ಅದನ್ನೇ ಕೊಡ್ತಾರೆ. ಆಮೇಲೆ ಹಾಕೋದನ್ನ ಅವರೇ ಬಂದು ನಿಂತಿದ್ದು ವಾಲಂಟಿಯರ್ಗೆ ಹಾಕ್ಸಿ ಹೋಗ್ತಾರೆ ಸರ್. ನಿಂತಿದ್ದು ವಾಲಂಟ್ರಿ ಹಾಕ್ಸಿ ಹೋಗ್ತಾರೆ ಸರ್. ಯಾಕಂತಂದ್ರೆ ರೈತರು ಕೆಲವು ಇಸ್ಕೊಂತಾರೆ, ಏನು ಮಾಡ್ತಾರೆ, ಬೇಕಾಬಿಟ್ಟು ಎಸಿತಾರೆ. ಬೇಕಾಬಿಟ್ಟು ಹೆಂಗೆ ಮುಕ್ಕೊಂಡಂಗೆ ಹಾಕ್ತಾರೆ. ಹಾಂ ಸರ್. ಇಲ್ಲ ಮನೆಯಾಗ ಬಿಟ್ಟು ಅಲ್ಲೇ ಮಾಡ್ತಿರ್ತಾರೆ, ಹಾಕೋದ ಇಲ್ಲ. ಹಾಕ್ಲಿಂದಾಗ ನಾವು ಅವ್ರಿಗೆ ರಿಸಲ್ಟೇ ಬಂದಿಲ್ಲ ಅಂತಾರೆ. ಹಾಂ ಸರ್. ಇದೆಲ್ಲ ಅದಲ್ಲ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂದ್ರೆ ಅವರೇನೇ ವಾಲಂಟಿಯರ್ ನಿಂತಿದ್ದು ಹಾಂ ಸರ್ ನಿತ್ಯದ ಹಾಕ್ಸಿ ಹೋಗ್ತಾರೆ. ನಿಮಗೂ ಆದಷ್ಟು ಸಾಕಷ್ಟು ಅನುಭವ ಇದೆ ಸರ್ ಇದರಲ್ಲೆಲ್ಲ? ಇದೆ ಸರ್. ಯಾಕಂದ್ರೆ ನಾವು ರೈತರು ಸರ್. ಹಾಂ ಹಾಂ. ನಾವು ಟೀಚರ್ ಆಗಿದ್ರು ಹಾಂ ಸರ್. ಜಮೀನು ಐತಲ್ಲ, ಜಮೀನು ಇದೆ ಸರ್. ಸುಮಾರು ಎಷ್ಟು ಎಕರೆ ಬರುತ್ತೆ ಸರ್ ಇದು ನಿಮ್ಮ ತೋಟ? ಇದು ಒಂದು ಪ್ಲಾಟ್ 2 ಎಕರೆ. ಒಂದು ಪ್ಲಾಟ್ 2 ಎಕರೆ. 15 ಎಕರೆ ಬೇಕು. ಹಾಂ ಸರ್. ಈ 2 ಎಕರೆಗೂ ಕೂಡ ನೀವು 3 ಪ್ರಾಡಕ್ಟ್ ಯೂಸ್ ಮಾಡಿರಿ ಸರ್? ಹೌದು ಹೌದು. 3 ಪ್ರಾಡಕ್ಟಲ್ಲಿ ತುಂಬ ಅದ್ಭುತವಾದ ರಿಸಲ್ಟ್ ಇದೆ. ಬಟ್ ನಮ್ಮ ಕಂಪ್ನಿಯವ್ರು ಹೇಳ್ದಂಗೆ ನೀವು ಯೂಸ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರ್ತಿತ್ತು ಸರ್. ಇದು ತುಂಬ ಚೆನ್ನಾಗಿ ಬರ್ತಿತ್ತು. ಬಟ್ 3 ಪ್ರಾಡಕ್ಟಲ್ಲಿ ಇಷ್ಟು ಅದ್ಭುತವಾಗಿ ರಿಸಲ್ಟ್ ಬಂದಿದೆ ಸರ್ ನಿಮಗೆ. ಈಗ ನೆಕ್ಸ್ಟ್ ನೀವು ಬರ್ತಕ್ಕಂಥ ಇಯರ್ಗಳೆಲ್ಲ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಸರ್? ನೀವು 4 ಜನಕ್ಕೆ ಹೇಳ್ತೀರಾ ಸರ್? 100% ನಿಮಗೆಲ್ಲ ರೈತರಿಗೆ ಹೇಳ್ತೀನಿ, ನಿಮ್ಮ ಇದೇ ಪ್ರಾಡಕ್ಟನ್ನು ಯೂಸ್ ಮಾಡ್ತೀನಿ. ಇದೇ ಪ್ರಾಡಕ್ಟ್ ಆರ್ಗ್ಯಾನಿಕ್. ನಾನು ಆರ್ಗ್ಯಾನಿಕ್ಕನ್ನೇ ನನಗೆ ಆದರೆ ಫಲವತ್ತತೆ ಲೇಟಾಗಿ ಸಿಗಲಿ ಏನಾಗೋದಿಲ್ಲ. ಹಾಂ ಸರ್. ಬಟ್ ಆರ್ಗ್ಯಾನಿಕಲ್ಲಿ ನೀವೀಗ ಒಂದು ಹಾಕೋಕ್ಕಿಂತ ಮುಂಚೆ ಏನಿತ್ತು ಒಂದು ಅನುಮಾನ ಇತ್ತು, ಆರ್ಗ್ಯಾನಿಕ್ ರಿಸಲ್ಟ್ ಬರುತ್ತೋ ಇಲ್ವೋ ಅಂತ. ಬಟ್ ನೀವು ಯೂಸ್ ಮಾಡಿದ್ರೆ ರಿಸಲ್ಟ್ 100% ಬಂದಿದೆ. ಇವಾಗ ಬಂದಿದೆ ಅಲ್ವಾ ಸರ್? ಇವನು ಎಲ್ಲ ರೈತರಿಗೆ ನೀವು ಆರ್ಗ್ಯಾನಿಕ್ ಯೂಸ್ ಮಾಡಿದ್ರೆ ಸಜೆಷನ್ ಮಾಡ್ತಿದ್ದೀರಾ? ಹೌದು ಸರ್.